ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯರ ಸಂದೇಶ ಹಾಗೆ ರಾಯರಿಂದ ನಿಮಗೆ ನೀವೇನಾದರೂ ರಾಯರ ಅಪಾರ ಭಕ್ತರಾಗಿದ್ದರೆ ರಾಯರಿಂದ ನಿಮಗೆ ಏನು ಮುಂಚಿತವಾಗಿ ಸೂಚನೆಯ ಸಲಹೆಗಳು ಬರ್ತಾ ಇದೆ, ರಾಯರ ಸಂದೇಶ ನಿಮಗಾಗಿ ಏನಿದೆ, ಮುಂದಿನ ಭವಿಷ್ಯದ ಬಗ್ಗೆ ರಾಯರಿಂದ ಬರ್ತಿರುವಂತಹ ಸೂಚನೆಗಳೇನು, ಮುನ್ನೆಚ್ಚರಿಕೆ ಏನು ರಾಯರು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವೆಲ್ಲ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಈ ಒಂದು ತಿಂಗಳಲ್ಲಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋನ ನೀವು ಯಾವಾಗ ಎಲ್ಲಿಂದ ಶುರು ಮಾಡ್ತೀರಿ, ಯಾವತ್ತಿಂದ ನೋಡೋದಕ್ಕೆ ಶುರು ಮಾಡ್ತೀರಿ, ಓಕೆನಾ, ಅಲ್ಲಿಂದ ಈ ವಿಡಿಯೋ 1 ತಿಂಗಳವರೆಗೆ ರೆಸೊನೇಟ್ ಆಗುತ್ತೆ. ಬಹುಶಃ ಈ 1 ವರ್ಷ ಬಿಟ್ಟು ನೀವು ನೋಡ್ಬೋದು, 2 ವರ್ಷ ಬಿಟ್ಟು ನೋಡ್ಬೋದು, 1 ತಿಂಗಳು ಬಿಟ್ಟು ನೋಡ್ಬೋದು, 2 ತಿಂಗಳು ಬಿಟ್ಟು ನೋಡ್ಬೋದು. ಅಲ್ಲಿಂದ 1 ತಿಂಗಳವರೆಗೂ ರೆಸೊನೇಟ್ ಆಗುತ್ತೆ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ, ಓಕೆನಾ. ಓಕೆ, ರಾಯರ ಮುನ್ಸೂಚನೆ, ಮುನ್ನೆಚ್ಚರಿಕೆ ಏನಾಗಿದೆ ನಿಮ್ಮ ವಿಚಾರದಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಂಡಾಗ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ರಾಯರ ಹೆಸರನ್ನ ಓಂ ಶ್ರೀ ರಾಘವೇಂದ್ರಾಯ ಅಂತ ಹೇಳಿ, ಓಕೆ, ಕಮೆಂಟ್ ಬಾಕ್ಸಲ್ಲೂ ಕೂಡ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಹಾಕಿ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಯಾವೆಲ್ಲ ಮುನ್ಸೂಚನೆ, ಮುನ್ನೆಚ್ಚರಿಕೆಗಳು ಬರ್ತಾ ಇದೆ ನಿಮಗೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಪಡೀರಿ ಅಂತ ಹೇಳ್ತಾ, ಎಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ. ಅವರ ರೀಡಿಂಗ್ ನೋಡೋಣ. ರಾಯರಿಂದ ಯಾವ ಸೂಚನೆ ಬರ್ತಾ ಇದೆ? ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಕೆನಾ. ಯಾರಿಗೆಲ್ಲ ಮಂತ್ರಗಳು ಬರುತ್ತೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ರಾಯರಿಂದ ಏನೆಲ್ಲ ಸೂಚನೆಗಳು ಬರ್ತಾ ಇದೆ. ವಾವ್, ರಾಯರ ಅಪಾರ ಭಕ್ತರು ನೀವು. ರಾಯರನ್ನು ಬಹಳಷ್ಟು ನಂಬಿದ್ದೀರಿ. ಯಾವುದೋ ಒಂದು ಅದ್ಭುತವಾದಂತಹ ಶಕ್ತಿ ನನ್ನ ಜೊತೆಗಿದೆ ಅನ್ನುವಂಥದ್ದು ಏನು ನೀವು ನಂಬಿದ್ದೀರಲ್ಲ. ಇಲ್ಲಿ 5 ಬಂದಿದೆ, ಹೆರೋಫೆಂಟ್ ಅಂತ ಅಂದ ಕೂಡಲೇ ಗುರುಗಳ ಕಾರ್ಡ್ ಅಂತಲೇ ನಾನು ಪ್ರಿಡಿಕ್ಟ್ ಮಾಡ್ತೀನಿ. ಓಕೆ, ಇದು ಗುರುವಿಗೆ ಸಂಬಂಧಪಟ್ಟಂತಹ ಕಾರ್ಡ್. ಎಸ್, ನಿಮ್ಮ ಲೈಫಲ್ಲಿ ಇವತ್ತು ನೀವು ಏನೇ ವಿಚಾರಕ್ಕೆ ಬಹಳಷ್ಟು ಮಾನಸಿಕವಾಗಿ ಕುಗ್ಗಿರಬಹುದು, ಅಥವಾ ನಿಮ್ಮ ಬೆನ್ನ ಹಿಂದೆ ಬಹಳಷ್ಟು ಜನ ಮಾತನಾಡ್ತಾ ಇರಬಹುದು. ಏನಿದೆ, ರಾಯರಿಗೂ ಮತ್ತು ನಿಮಗೂ ಒಂದು ಅದ್ಭುತವಾದಂತಹ ಕನೆಕ್ಷನ್ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮಗೂ ರಾಯರನ್ನ ಎಷ್ಟೆಲ್ಲ ಆರಾಧನೆ ಮಾಡ್ತಾ ಇದ್ದೀರಿ, ಪೂಜೆಗಳನ್ನು ಮಾಡ್ತಾ ಇದ್ದೀರಿ, ಪುನಸ್ಕಾರನ ಮಾಡ್ತಾ ಇದ್ದೀರಿ ಅಲ್ವಾ. ರಾಯರು ನಿಮಗೆ ಮೋಸ ಎಲ್ಲೂ ಮಾಡಿಲ್ಲ. ರಾಯರು ನಿಮ್ಮ ಜೊತೆಗೆ ಇದ್ದಾರೆ. ಆ ಅದ್ಭುತವಾದಂತಹ ಒಂದು ಶಕ್ತಿ ನಿಮ್ಮ ಜೊತೆಗಿದೆ ಅಂತ ಹೇಳಿ. ಹೌದು, ರಾಯರು ಇದ್ದಾರೆ. ಹಾಗಾದರೆ ಯಾಕೆ ನನಗೆ ದಿನೇ ದಿನೇ ಈ ಥರ ನೋವಿದೆ ಅಂತ ಹೇಳಿದ್ರೆ, ಈ ಥರದೊಂದು ನೋವನ್ನು ನೀವು ಅನುಭವಿಸಲೇಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಯಾರ್ಯಾರ ಮುಖವಾಡಗಳು ನೋಡಿ. ನಾವು ಯಾವತ್ತೇ ರಾಯರನ್ನ ಆರಾಧನೆ ಮಾಡ್ತಾ ಇದ್ದೀವಿ. ನಾನು ರೀಸೆಂಟಾಗೂ ಕೂಡ ಮಂತ್ರಾಲಯಕ್ಕೆ ಹೋಗಿದ್ದೆ, ಅಲ್ಲಿ ಮೃತ್ತಿಕೆ ತಂದಿದ್ದೆ. ಇಲ್ಲಿ ಹೀಗೆ ಅಂತಲೇ ಅಲ್ಲ, 10 ವರ್ಷಗಳ ಹಿಂದೇನೂ ಕೂಡ ಮೃತ್ತಿಕೆ ಕೊಡ್ತಾಯಿದ್ರು. ಆ ಮೃತ್ತಿಕೆನ ಮನೆ ಒಳಗಡೆ ತಂದಾಗ ಯಾರ್ಯಾರು ನಮ್ಮ ಮೇಲೆ ದ್ವೇಷ, ಹಗೆ ಸಾಧಿಸುವಂಥದ್ದು, ನಮ್ಮ ಕಂಡ್ರೆ ಆಗದೆ ಜಲಸಿ ಪಡುವಂಥದ್ದು, ನಮ್ಮ ಜೊತೆಗಿದ್ದು ಬೆನ್ನಿಗೆ ಚೂರಿ ಹಾಕುವಂತಹ ಮನಸ್ಥಿತಿ ಇರುವಂತಹ ಜನಗಳು ಏನಿದಾರಲ್ವಾ, ಅವ್ರನ್ನ ಫಸ್ಟ್ ದೂರ ಮಾಡ್ತಾರೆ. ಅಂಥವ್ರು ದೂರ ಆದಾಗ ಅಥವಾ ಯಾವುದೋ ಒಂದು ಕಾರಣಗಳು ಬಂದಾಗ ಅವರಿಂದ ಮುಂದೆ ಇನ್ನೂ ಹೊಡೆತ ತಿನ್ನೋದ್ರ ಬದಲು ರಾಯರು ಏನು ಮಾಡ್ತಾರೆ, ದೂರ ಮಾಡ್ತಾರೆ. ಫಸ್ಟ್ ಅವರು ನಿಮ್ಮ ಜೀವನದಲ್ಲಿ ಬಂದರು ಅಂತ ಹೇಳಿದ್ರೆ ಯಾರ್ಯಾರ ಮುಖ ಹೇಗೇಗಿದೆ ಅನ್ನುವಂತಹ ಒಂದು ಪಾಠ ನಿಮಗೆ ಫಸ್ಟ್ ತೋರಿಸ್ತಾರೆ. ಆಗ ನಿಮ್ಗನ್ಸುತ್ತೆ, ರಾಯರನ್ನ ಆರಾಧನೆ ಮಾಡಿದೆ, ಯಾಕೆ ಇವ್ರು ನನ್ನ ಕೈ ತಪ್ಪು ಹೋದರು, ಯಾಕೆ ದೂರ ಆದರು, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏನು ಒಂದು ಒಳ್ಳೆಯ ವ್ಯಕ್ತಿ ಅಲ್ಲ, ಒಂದು ವಿಷಕಾರಿ ವ್ಯಕ್ತಿ ಇವರು ಅನ್ನುವಂಥದ್ದು ರಾಯರಿಂದ ನಿಮಗೆ ತಿಳಿಯುತ್ತೆ. ಓಕೆ,
ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೌದು, ನಿಮಗೆ ಏನೆಲ್ಲ ಆಗ್ತಾ ಇದೆ, ಒಂದಷ್ಟು ಆರೋಗ್ಯಗಳನ್ನು ಹಾಳು ಮಾಡ್ಕೊಳ್ಳುವಂಥದ್ದು, ಮನಸ್ಸಿಗೆ ಸಮಾಧಾನ ಇಲ್ದಿರುವಂಥ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳು ಎದುರಾಗ್ತಾ ಇರುವಂಥದ್ದು ಎಲ್ಲನೂ ಇದೆ. ಸೊ ರಾಯರ ಸೂಚನೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಒಂದಷ್ಟು ನಿಮ್ಮ ಆರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಸುತ್ತ ಏನಿದೆಯಲ್ಲ ಒಂದು ಎನರ್ಜಿ ಅಂದರೆ ನಿಮ್ಮ ಸುತ್ತ ನಿಮ್ಮ ಆರನ ಪಾಸಿಟಿವ್ ರೂಪಕ್ಕೆ ತರಿಸ್ಕೊಳ್ಬೇಕಾಗತ್ತೆ ಅಂತೇಳಿ. ಯಾವಾಗಲೂ ಕೂಡ ಚಿಂತೆಯನ್ನು ಮಾಡುವಂಥದ್ದು, ಮಾನಸಿಕವಾಗಿ ಕುಗ್ಗುವಂಥದ್ದು ಅದೆಲ್ಲ ಏನು ಮಾಡಿಬಿಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ನೆಗೆಟಿವಿಟಿಗೆ ಹತ್ರ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ಪಾಸಿಟಿವ್ ಆಗಿ ಇರೋದಕ್ಕೆ ಆಗೋದಿಲ್ಲ, ಬಹಳಷ್ಟು ಇನ್ನೂ ಕೂಡ ಮಾನಸಿಕವಾಗಿ ಕುಗ್ಗುವಂಥದ್ದೇ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ರಾಯರಿಂದ ಸೂಚನೆ ಬರ್ತಾ ಇದೆ ಅಂದರೆ ಏನಂತ ಹೇಳಿದ್ರೆ, ಈಗೇನಾದರೂ ಈ ರೀಡಿಂಗ್ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಆ ಥರದ್ದೊಂದು ಸಂದರ್ಭ ಬರುತ್ತೆ. ದಯವಿಟ್ಟು ನೀವೇನು ಮಾಡಬೇಕಾಗತ್ತೆ, ದೇವಸ್ಥಾನಗಳಿಗೂ ಹೋಗ್ತಿರೋ, ಪ್ರದಕ್ಷಿಣೆಗಳನ್ನು ಹಾಕ್ತಿರೋ, ಅಥವಾ ರಾಯರ ಮಂತ್ರಾಕ್ಷತೆನ ಪ್ರತಿದಿನ ಒಂದೊಂದೇ ಕಾಳಾದರೂ ಪರವಾಗಿಲ್ಲ ರಾಯರ ಮಠಕ್ಕೆ ಹೋಗಿ ತೊಗೊಂಡು ಬಂದು ಪ್ರತಿದಿನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ತಿರೋ, ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ಒಂದು ಸೂಚನೆ ರಾಯರಿಂದ ಸಿಗ್ತಾ ಇದೆ. ಹಾಗೆ ಮನೆಗಳಲ್ಲಿ ವಯಸ್ಸಾದಂಥವ್ರು ಏನಾದರೂ ಇದ್ದರೆ ಅವ್ರ ಕೈಯಿಂದ ನೀವು ದೃಷ್ಟಿಗಳನ್ನು ತೆಗೆಸ್ಕೊಳ್ಳುವಂಥದ್ದು. ಹಾಗೆ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದಷ್ಟು ಮಾಡ್ಕೊಳ್ಳದೆ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಕನ್ಫ್ಯೂಷನ್ಗೆ ಹೋಗುವಂಥದ್ದು, ಮುಂದಿನ ಹೆಜ್ಜೆ ಕಾಣದೇ ಇರುವಂಥದ್ದು. ಯಾವಾಗಲೂ ನಮ್ಮ ದೇಹದಲ್ಲಿ ನಮ್ಮಲ್ಲಿ ನೆಗೆಟಿವಿಟಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಭಾಳಷ್ಟು ಮಾನಸಿಕವಾಗಿ ಹೋಗ್ತೀವಿ. ಅದು ಗೊತ್ತೇ ಆಗೋದಿಲ್ಲ, ಆರೋಗ್ಯದ ಸಮಸ್ಯೆನಾ ಅಥವಾ ನನ್ನ ಲೈಫಲ್ಲಿ ಏನೋ ಆಗ್ತಿದೆಯಾ, ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಿದೆಯಾ, ಇನ್ನೊಂದು ಮ್ಯಾಜಿಕ್ ಆಗ್ತಿದೆಯಾ ಅಂತ ತಿಳ್ಕೊಳ್ಳೋದ್ರೊಳಗಡೆ ನಾವು ಬಹಳಷ್ಟು ಲಾಸ್ಗೊಳಗಾಗ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಈ ರೀತಿ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು, ನಿಮ್ಮ ಆರನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ನಿಮಗೆ ಸರಿಯಾದ ದಾರಿ ಕಾಣಿಸುವಂಥದ್ದಾಗತ್ತೆ. ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾರೆಲ್ಲ ನಿಮ್ಮ ಬೆನ್ನ ಹಿಂದೆ ಇವತ್ತು ಮಾತನಾಡ್ತಾ ಇದ್ದಾರಲ್ಲ, ಯಾರಿಂದ ಎಲ್ಲ ನೀವು ಮಾನಸಿಕವಾಗಿ ಕುಗ್ಗುತ್ತಾ ಇದ್ದೀರಿ ಜನಗಳಿಂದ, ಓಕೆನಾ, ಅಂಥವರು ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡಿಕೊಂಡಾಗ ಅಥವಾ ನಿಮ್ಮ ಮನೆಯನ್ನು ಪ್ರೊಟೆಕ್ಷನ್ ಮಾಡಿಕೊಂಡಾಗ ಅಂಥವರು ಮರಳಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ಬದಲಾಗುವಂಥ ಸಾಧ್ಯತೆಗಳಿದೆ. ಒಂದು ನಿಮಗೆ ಶತ್ರುಗಳಾಗಿರಬಹುದು, ಅಥವಾ ಇನ್ನೊಂದು ಈ ಸಮಯದಲ್ಲಿ ಅಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದರೆ ನಿಮಗೇನೋ ಒಳ್ಳೇದಾಗೋದನ್ನು ಕೂಡ ತಪ್ಪಿಸ್ತಾ ಇರ್ತಾರೆ. ಸೊ ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳುವಂಥದ್ದು, ನಿಮ್ಮ ಎನರ್ಜಿಯನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳುವುದು, ನಿಮ್ಮ ಆರಾನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳುವಂಥದ್ದು, ನಿಮ್ಮ 7 ಚಕ್ರನ ಬ್ಯಾಲೆನ್ಸ್. ಅದಕ್ಕೆ ನಾನು ಬಹಳಷ್ಟು ಜನಕ್ಕೆ 7 ಚಕ್ರ ಬ್ರೇಸ್ಲೆಟ್ನ ತೋರಿಸಿದೆ. ಪ್ರತಿಯೊಬ್ಬರು ಧರಿಸಿ ಅಂತೇಳಿ ಭಾಳಷ್ಟು ಜನ, ಸಾವಿರಾರು ಜನ ನೀವು ತೊಗೊಂಡಿದ್ದೀರಿ. ಯಾಕೆ ಅಂದರೆ 7 ಚಕ್ರ ಏನು ಮಾಡುತ್ತೆ ಅಂದರೆ ನಿಮ್ಮ ದೇಹದಲ್ಲಿ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಕ್ರಿಸ್ಟಲ್ಸ್ಗಳು ಹಾಕ್ಕೊಳ್ಳೋದ್ರಿಂದ ನಿಮ್ಮನ್ನು ಪ್ರೊಟೆಕ್ಟಿವ್ ಆಗಿಟ್ಟಿರುತ್ತೆ. ನೀವು ಎಲ್ಲೆಲ್ಲೋ ಓಡಾಡ್ತಿರ್ತೀರಿ, ಎಲ್ಲೆಲ್ಲೋ ಹೋಗ್ತಾ ಇರ್ತೀರಿ, ಬರ್ತಾ ಇರ್ತೀರಿ, ಅಲ್ಲೆಲ್ಲ ನೀವು ಹೇಳೋದಕ್ಕಾಗಲ್ಲ, ನಾನು ನಿನ್ನ ಮುಖ ನೋಡೋದಕ್ಕಾಗಲ್ಲ, ಅಥವಾ ಅವ್ರು ಬರ್ತಿದ್ದಾರೆ ಅಂತ ಹೊಡೋಗೋದಕ್ಕಾಗಲ್ಲ. ನಿಮ್ಮನ್ನು ನೀವು ಪ್ರೊಟೆಕ್ಟಿವ್ ಆಗಿ ಇಟ್ಕೊಳ್ಳಿ. ಅಥವಾ ಹಣೆ ಮೇಲೆ ಗಂಧನ ಇಟ್ಕೊಳ್ಳುವಂಥದ್ದು, ಯಾವುದಾದ್ರೂ ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಗಂಧಗಳನ್ನು ಇಟ್ಕೊಳ್ಳುವಂಥದ್ದು. ಗಂಧಗಳನ್ನು ಹಣೆಗೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ, ರಾಹುವಿನ ದೋಷ ಏನೇ ಇದ್ರೂ ಕೂಡ ರಿಮೂವ್ ಆಗುತ್ತೆ. ಯಾವುದೇ ಒಂದು ತೊಂದರೆ ತಾಪತ್ರಯ ಆಗತ್ತೆ ಅನ್ನೋದಕ್ಕಿಂತ ಮುಂಚೆ ಈ ಥರ ಗಂಧ ಇಟ್ಕೊಳ್ಳೋದ್ರಿಂದ ನಿಮಗೆ ಬಹಳಷ್ಟು ಪಾಸಿಟಿವಿಟಿ ಬರುತ್ತೆ ಅಂತಲೇ ಹೇಳಬಹುದು. ಓಕೆನಾ. ಯಾರೆಲ್ಲ ಶತ್ರುವಿನ ರೀತಿಯಲ್ಲಿ ಜನಗಳು ಏನೆಲ್ಲ ನಿಮಗೆ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ, ಅಥವಾ ನೀವು ಮುಂದೆ ಒರೆಯೋದನ್ನು ಸಹಿಸೋದಕ್ಕೆ ಆಗ್ತಾ ಇಲ್ಲ, ರಾಯರನ್ನ ಏನು ಬಿಗಿಯಾಗಿ ನಂಬಿದ್ದೀರಿ ಅಲ್ವಾ, ಅಂಥವ್ರನ್ನ ಈಗ ರಾಯರು ನಿಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆನೋ ಅಥವಾ ಏನೋ ಒಂದು ಎಲ್ಲರ ವ್ಯಕ್ತಿತ್ವದ ಪಾಠ ಕಲಿಸ್ತಾ ಇದ್ದಾರೆ. ಮುಂದೆ ನಿಮ್ಮನ್ನು ನೀವು ಫುಲ್ ಪ್ರೊಟೆಕ್ಟಿವ್ ಮಾಡಿಕೊಂಡಾಗ ಅಂಥ ವ್ಯಕ್ತಿಗಳು ಮರಳಿ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಲೈಫಲ್ಲಿ ಏನಾದರೂ ನಾನು ಒಂಟಿ, ನನ್ನ ಸಂಸಾರದ ಜೀವನ ಸರಿ ಹೋಗ್ತಾ ಇಲ್ಲ, ಅದು ಕೂಡ ಸರಿ ಹೋಗೋ ಸಾಧ್ಯತೆ ಇದೆ. ಹಾಗೆ ಯಾರಾದರೂ ಪ್ರೊಫೈಲ್ಸ್ಗಳನ್ನ ನಾನು ನೋಡ್ತಾ ಇದ್ದೀನಿ, ಮದುವೆ ವಿಚಾರಕ್ಕೆ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಕೂಡ ಸರಿ ಹೋಗುವಂಥ ಸಾಧ್ಯತೆ, ಅಥವಾ ಒಳ್ಳೆಯ ಹೊಸ ಪ್ರೊಫೈಲ್ ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಸರಿ ಹೋಗುತ್ತೆ, ಸಂಬಂಧದಲ್ಲಿ ಏನೇ ಕಿರಿಕಿರಿ ಇದ್ರೂ ಕೂಡ ಸರಿ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ. ಹಾಗೆ ಏನು ಎನರ್ಜೀಸ್ ಇಲ್ಲಿ ನೋಡ್ತಾ ಇದ್ದೀನಿ, ನಿಮ್ಮ ಎನರ್ಜಿಗೆ ರಾಯರಿಂದ ಏನು ಆಡ್ತಿದ್ದಾರೆ ಇಲ್ಲಿ, ಅಲೋನ್ನೆಸ್ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಒಂಟಿತನ. ಕೆಲವೊಂದು ಸಲ ನೀವು ಬಹಳಷ್ಟು ಒಂಟಿತನದಲ್ಲಿ ಇರುವಂಥದ್ದು, ಒಂಟಿಯಾಗಿ ಕೂರುವಂಥದ್ದು, ಅಥವಾ ಯಾರೂ ನನಗಿಲ್ಲ ಅಂತ ಅಂದ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಇರ್ತೀರಿ. ಬಟ್ ಆದರೆ ರಾಯರು ಅನ್ನುವಂತಹ ಅದ್ಭುತವಾದಂತಹ ಬೆಳಕು ನಿಮ್ಮ ಜೊತೆಗಿದೆ. ಸೊ ಈಗೇನೇ ಆಗಿರಬಹುದು, ಈಗ ರಾಯರು ನೀವು ಕೇಳಿದ ತಕ್ಷಣ ಕೊಡದೇ ಇರಬಹುದು. ರಾಯರು ನಿಮ್ಮ ಜೀವನದಲ್ಲಿ ಇನ್ನೇನೋ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನಿಮ್ಮ ಲೈಫ್ನ ಯಾವುದೋ ರೀತಿ ಬದಲಾಯಿಸೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ.
ತಾಳ್ಮೆಯಿಂದ ಇರಿ. ಹೌದು, ದುಃಖ ಬರುತ್ತೆ, ನೋವು ಬರುತ್ತೆ, ಯಾರ್ಯಾರ ವ್ಯಕ್ತಿತ್ವ ಏನು ಅಂತದ್ದು ಗೊತ್ತಾಗುತ್ತೆ, ಅಥವಾ ನೀವು ಒಂಟಿಯಾಗಿ ನಿಲ್ಬೋದು. ಬಟ್ ಆದರೆ ನೀವು ಒಂಟಿಯಾಗಿದ್ದಷ್ಟು ಕೂಡ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಬೇಕು, ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಕನಸುಗಳನ್ನು ಕಟ್ಟಿದ್ರಿ ಅದಾಗತ್ತೆ. ಅದ್ಭುತವಾದಂಥ ಒಂದು ಬೆಳಕು ನಿಮ್ಮ ಜೊತೆ, ಯಾರೂ ಇಲ್ಲ ನಾನು ಒಂಟಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ರಾಯರು ಅನ್ನುವಂಥ ಅದ್ಭುತ ಶಕ್ತಿ ನಿಮ್ಮ ಜೊತೆಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿ. ಇಮಿಡಿಯೇಟಾಗಿ ಆಗಲೇ ಇಲ್ಲ ಅಂತ ಕೂಡಲೇ ರಾಯರಿಂದ ಮನಸ್ಸು ತೆಗೆಯುವಂಥದ್ದು ಬೇಡ. ಓಕೆ, ಸೊ ಇದು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ರಾಯರಿಂದ ಏನು ಸೂಚನೆ ಬರ್ತಾ ಇದೆ, ಯಾವ ವಿಚಾರಗಳು ರಾಯರಿಂದ ತಿಳಿಯುವಂಥದ್ದಿದೆ, ಓಕೆ, ಯಾವ ಮುನ್ನೆಚ್ಚರಿಕೆ ರಾಯರು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ರಾಯರ ಜೊತೆಯಲ್ಲಿ ಹೆಣ್ಣು ದೇವತೆಗಳನ್ನು ಕೂಡ ನೀವು ಬಹಳಷ್ಟು ಆರಾಧನೆ ಮಾಡಿದವರು ಅಂತ ಹೇಳಿ ತೋರಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಆ ಪ್ರಾಬ್ಲಮ್ಸ್ ಫೇಸ್ ಮಾಡುವಂತಹ ಶಕ್ತಿ ನಿಮ್ಮಲ್ಲಿದೆ. ರಾಯರನ್ನ ಆರಾಧಿಸ್ತಾ ಇರೋದ್ರಿಂದ ಅಥವಾ ರಾಯರ ಭಕ್ತರು ನೀವೇನಾದರೂ ಅಪಾರವಾಗಿ ಆಗಿರೋದ್ರಿಂದ ಆ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡುವಂತಹ ಶಕ್ತಿ ನೋಡಿದ್ದ. ಹಣಕಾಸಿನ ವಿಚಾರದಲ್ಲಿ ಎಷ್ಟೋ ಸಲ ಸಮಸ್ಯೆಗಳು ಬಂದಿದೆ, ಅದು ಗೊತ್ತಾಗದೇ ಇದ್ದ ಹಾಗೆ ಯಾವುದೋ ಒಂದು ರೂಪದಲ್ಲಿ ಹೋಗ್ಬಿಟ್ಟಿದೆ. ಸೊ ಇದಕ್ಕೆಲ್ಲ ನೀವೇನು ಆರಾಧನೆ ಮಾಡ್ತಿದ್ದೀರಿ, ದೇವಿ ಆರಾಧನೆನೂ ಮಾಡಿದವರು ಇದ್ದೀರಿ, ರಾಯರ ಆರಾಧನೆ ಮಾಡಿದವರು ಕೂಡ ಇದ್ದೀರಿ. ಸೊ ಆ ಆರಾಧನೆ ಮಾಡಿರೋದ್ರಿಂದ ಕಾಣದ ಶಕ್ತಿ ನಿಮಗೆ ಆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಕೊಡ್ತಾ ಇದ್ದಾರೆ. ಹಾಗಾದರೆ ನನ್ನನ್ನು ಯಾಕೆ ನಾನು ಇದ್ದಕ್ಕಿದ್ದ ಹಾಗೆ ಶ್ರೀಮಂತರಾಗ್ಬೋದಾಗಿತ್ತಲ್ಲ, ಇದ್ದಕ್ಕಿದ್ದ ಹಾಗೆ ಎಲ್ಲನೂ ಬಂದುಬಿಡ್ಬೋದಾಗಿತ್ತಲ್ಲ, ಈಗಲೇ ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ನಿಮಗೆ ಇಂಥ ಸಮಸ್ಯೆನೆಲ್ಲ ಎದುರಿಸುವಂತಹ ಶಕ್ತಿ ಕೊಟ್ಟಿದ್ದಾರೆ. ಮುಂದೊಂದು ದಿನ ಇದನ್ನೆಲ್ಲ ಎದುರಿಸಿ ನಮಗೆ ನೋಡಿ ನಮಗೆ ನಾವೇ ಮುಂದೆ ಹೋಗೋದಕ್ಕೆ, ಮುಂದೆ ಹೆಜ್ಜೆ ಇಡೋದಕ್ಕೆ ಪ್ರಯತ್ನಗಳನ್ನ ಮಾಡಬೇಕು. ಅಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದನ್ನೆಲ್ಲ ನಮಗೆ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದೇವ್ರು ಯಾಕೆ ಮ್ಯಾಜಿಕ್ ಮಾಡಲಿಲ್ಲ ಅಂತ ಹೇಳಿದ್ರೆ, ದೇವ್ರು ನಮಗೆ ಕಳಿಸಿರೋದೇ ಇಲ್ಲಿ ಫಸ್ಟು ಅನುಭವಗಳ ಪಾಠ ಕಲಿ ಫಸ್ಟು ನೀನು ಅಂತ ಹೇಳಿ, ಆ ನಂತರದಲ್ಲಿ ನಾವು ಕೇಳಿದ್ದನ್ನೆಲ್ಲ ಕೊಡ್ತಾನೆ. ಅದಕ್ಕೆ ನಾನು ಹೇಳೋದು, ಬೇರೆಯವ್ರಿಗೆ ಹರ್ಟ್ ಮಾಡೋದು, ನೋವು ಮಾಡಿದ್ರೆ, ಆಯರ ಭಕ್ತರು ಏನಾದರೂ ನೀವೇನಾದರೂ ಆಗಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಯಾರ ಬಗ್ಗೆನೂ ಗೋಸಿಪ್ ಮಾಡಬೇಡಿ, ಯಾರ ಬಗ್ಗೆನೂ ಕೆಟ್ಟದಾಗೂ ಮಾತಾಡಬೇಡಿ. ನಿಮ್ಗಾದರೆ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನೇ ಮಾತಾಡಿ. ಅವ್ರ ಕೈಯಲ್ಲಿ ಅದಾಗಲ್ಲ, ಇವ್ರ ಕೈಯಲ್ಲಿ ಇದಾಗಲ್ಲ, ಅವ್ರ ಲೈಫ್ ಹಿಂಗಾಗ್ಬಿಡುತ್ತೆ, ನಮಗೆ ಬೇಡಪ್ಪ. ಬೇರೆಯವ್ರ ಜೀವನದ ಬಗ್ಗೆ ಪ್ರಿಡಿಕ್ಟ್ ಮಾಡಿ ಆ ಪ್ರಿಡಿಕ್ಷನ್ ನಮ್ಮ ಜೀವನಕ್ಕೆ ಆಗ್ಬಿಡುತ್ತೆ. ಸೊ ನೀವೇನಾದರೂ ರಾಯರ ಭಕ್ತರೇನಾದರೂ ಆಗಿದ್ರೆ ದಯವಿಟ್ಟು ಬೇರೆಯವ್ರ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಮಾತನಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಅವ್ರ ಜೀವನದಲ್ಲಿ ಅವ್ರಿಗೆ ಇನ್ನೇನೋ ಕರ್ಮ ಹೊತ್ಕೊಂಡು ಬಂದಿರ್ತಾರೆ, ಆ ರೀತಿ ಬದುಕ್ತಾ ಇರ್ತಾರೆ. ಯಾರ ಬಗ್ಗೆನೂ ಗಾಸಿಪ್ ಮಾಡಬಾರ್ದು, ಯಾರ ಬಗ್ಗೆನೂ ಮಾತನಾಡಬಾರ್ದು. ಸಾಧ್ಯವಾದರೆ ನೋಡಿ, ನಾನು ನಿಮಗೆ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ, ಎಲ್ಲನೂ ಇದೆ, ಧೈರ್ಯ ಇದೆ, ಎಲ್ಲದಕ್ಕೂ ಅಷ್ಟೇ. ಹಣಕಾಸಿನ ವಿಚಾರದಲ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ವಿಚಾರವಾಗೂ ಕೂಡ ಸಮೃದ್ಧಿಯಾಗಿ ಬಾಳ್ತೀರಿ. ಎಲ್ಲ ಸಮಸ್ಯೆಗಳು ಹಣಕಾಸಿನ ವಿಚಾರದಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗಿತ್ತೋ ಎಲ್ಲನೂ ಎದುರಿಸಿದಿರಿ. ಹಾಗೆ ಮನೇಲಿ ಹಿರಿಯರು, ಅತ್ತೆ ಮಾವ, ಅಪ್ಪ ಅಮ್ಮ, ಇವ್ರುಗಳು ಸ್ವಲ್ಪ ಕಿರಿಕಿರಿ ಇರುತ್ತೆ. ಬಟ್ ಆದರೂ ಕೂಡ ಅವರ ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮಗೆ ಸ್ವಲ್ಪ ಹಣಕಾಸು ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಸಿಚುವೇಶನ್ಸ್ ಎಲ್ಲ ಹ್ಯಾಂಡಲ್ ಮಾಡಿ ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಬಹಳಷ್ಟು ಅದ್ಭುತವಾದಂತಹ ದಿನಗಳು, ಸಮೃದ್ಧಿಯ ದಿನಗಳು ನಿಮ್ಮ ಜೊತೆಗಿದೆ. ಇಲ್ಲಿ ಕೆಲವೊಂದು ಸಲ ತಾಳ್ಮೆ ಕೆಡಿಸ್ಕೊಳ್ತಾ ಇರ್ತೀರಿ, ತಾಳ್ಮೆಯಿಂದ ಇರಬೇಕಾಗತ್ತೆ ಅಂತ ಹೇಳಿ ಮನಸ್ಸಲ್ಲಿ ಆ ರೀತಿ ಆತಂಕ, ಹೊಡೆದಾಟಗಳು, ಅಯ್ಯೋ ಏನೋ ಆಗ್ಬಿಡ್ತೇನೋ, ಮುಂದೆ ಈ ಥರ ಆಗುತ್ತೇನೋ, ಆ ಥರ ಆಗುತ್ತೇನೋ ಅಂತ ಗಾಬರಿ, ಟೆನ್ಷನ್ಸ್ಗಳು, ಇದನ್ನೆಲ್ಲನೂ ಕೂಡ ಮಾಡ್ಕೊಂಡಿರ್ತೀರಿ. ದಯವಿಟ್ಟು ತಾಳ್ಮೆಯಿಂದ ಇರಿ ಅಂತ ಹೇಳಿ ತೋರಿಸ್ತಾ ಇದೆ. ಏನು ಅಂತ ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೆ ಸಡನ್ನಾಗಿ ನಾನು ಅಂದ್ಕೊಂಡಿದ್ದು ಆಗೇ ಬಿಡಬೇಕು, ಹೋಗೇ ಬಿಡಬೇಕು, ಎಲ್ಲರ ಜೀವನ ಆ ರೀತಿ ಇದೆ, ಈ ರೀತಿ ಇದೆ, ನನಗೆ ಯಾಕೆ ಇನ್ನೂ ಆ ಥರ ಟೈಮ್ ಒಂದು ಬಂದಿಲ್ಲ, ಈ ರೀತಿಯಾಗಿ ಬಹಳಷ್ಟು ಕನ್ಫ್ಯೂಷನ್ಸ್ ಮೈಂಡಲ್ಲಿ ನೀವೇನಾದರೂ ಇದ್ದರೆ ತುಂಬಾ ತಾಳ್ಮೆಯಿಂದ ಇರಬೇಕಾಗತ್ತೆ ಅನ್ನುವಂಥ ಸೂಚನೆ ಕೊಡ್ತಾ ಇದೆ. ಹಾಗೆ ಇಲ್ಲಿ ಕೆಲವೊಂದು ಸಲ ನಿಮಗೆ ಎರಡೆರಡು ಆಪರ್ಚುನಿಟೀಸ್, ಅಂದರೆ ಒಳ್ಳೊಳ್ಳೆ ಲೈಫಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುವಂಥ ಸಾಧ್ಯತೆ ಇದೆ. ಆದರೆ ರಾಯರನ್ನ ನೀವು ಭಕ್ತರು ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಆರಾಧನೆ ಮಾಡಿರೋದ್ರಿಂದ ಏನೇ ಕೊಟ್ಟರು ಕೂಡ ಎರಡೆರಡು ಅನ್ನುವಂತಹ ರೀತಿಯಲ್ಲಿ ಕೊಡ್ತಾರೆ. ಬಟ್ ಯಾವ್ದು ತೊಗೊಳ್ಬೇಕು, ಯಾವುದು ಬಿಡಬೇಕು ಅನ್ನೋದು ಸ್ವಲ್ಪ ಕೂತು ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಕನ್ಫ್ಯೂಷನ್ಗೆ ಹಣಕಾಸುಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಬಟ್ ಭಗವಂತ ನಿಮ್ಮ ಜೊತೆಗಿದ್ದಾನೆ, ಎಲ್ಲ ಕೊಟ್ಟರು ಕೂಡ ಎರಡೆರಡು ಅನ್ನುವಂತಹ ರೀತಿಯಲ್ಲಿ ಕೊಡ್ತಾನೆ. ತಾಳ್ಮೆಯಿಂದ ಇರಿ,
ಏಕೆಂದರೆ ನಿಮಗೆ ಈಗ ಈ ಪಿರಿಯಡ್ ಏನಿದೆಯಲ್ಲ, ಒಂದಷ್ಟು ಜನನ ಹೇಗೆ ಹ್ಯಾಂಡಲ್ ಮಾಡಬೇಕು, ಸಿಚುವೇಶನ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಜನಗಳ ಜೊತೆಗೆ ನಾನು ಹೇಗೆ ಬೆರಿಬೇಕು, ಯಾರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಆ ಪಾಠನೆಲ್ಲ ಕಲಿಸುವಂತಹ ಟೈಮ್. ಸೊ ಹಾಗಾಗಿ ಇದಕ್ಕಿದ್ದ ಹಾಗೆ ಯಾರೋ ಬೈದರು ಅಂದರೆ ಅದು ಗೊತ್ತಾಗುತ್ತೆ, ಅಥವಾ ನಿಮ್ಮ ಬೆನ್ನ ಹಿಂದೆ ಏನೇನು ಆಟ ಆಡ್ತಿದ್ದಾರೆ ಅದನ್ನು ಗೊತ್ತಾಗುವಂತಹ ಸಾಧ್ಯತೆಗಳಿದೆ. ಒಂದಷ್ಟು ಹಿರಿಯರಿಗೋಸ್ಕರ ಹಣಕಾಸನ್ನು ಹಾಕುವಂಥ ಸಾಧ್ಯತೆ, ಹಾಸ್ಪಿಟಾಲಿಟಿಗೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಬಟ್ ಹಣಕ್ಕೆ ಯಾವುದೇ ರೀತಿ ಕುಂದುಕೊರತೆ ಇರೋದಿಲ್ಲ. ತಾಳ್ಮೆಯಿಂದ ಇದ್ರಿ ಅಂತ ಹೇಳಿದ್ರೆ ಅವಕಾಶಗಳ ಸುರಿಮಳೆನೇ ಇದೆ. ಹಾಗೆ ಏನೇ ಆಗಲಿ ನೀವು ಯಾವುದೇ ಒಂದು ವಿಚಾರದಲ್ಲಿ ಗೆದ್ದೇ ಗೆಲ್ತೀರಿ. ಕೆಲವೊಂದು ಸಮಯ ನಿಮಗೆ ಒಂದಷ್ಟು ಸಿಚುವೇಶನ್ಸು, ಕ್ರಿಟಿಕಲ್ ಕಂಡೀಷನ್ಸ್ಗಳು, ಕ್ರಿಟಿಕಲ್ ಟೈಮಿಂಗ್ಸ್ಗಳು, ಕ್ರಿಟಿಕಲ್ ಸನ್ನಿವೇಶಗಳು ಎದುರಾಗುವಂತಹ ಸಾಧ್ಯತೆ ಇದೆ. ನೋಡಿ, ಈ ಹೂನ ನಾನು ಹಿಂಗೆ ಮುಟ್ಟುತ್ತಾ ಇದ್ದ ಹಾಗೆ ತೊಗೊಳ್ಳೋವಂಥದ್ದು ಇದೆಯಲ್ವಾ, ಆದರೆ ಈಸಿಯಾಗಿ ತೊಗೊಳೋದಕ್ಕೆ ಬರಲ್ಲ ನಿಮ್ಗಳಿಗೆ. ಓಕೆನಾ? ಈ ರೀತಿ ಅಯ್ಯೋ ಇಷ್ಟೇ ಅಲ್ವಾ, ಇಷ್ಟೇ ಮಾಡಿಬಿಡೋದಲ್ವಾ, ಈ ಹೂನ ಎತ್ತಿ ಕೈಯಲ್ಲಿ ಇಟ್ಕೊಳ್ಳೋದು ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಅಲ್ಲ, ಈ ಹೂನ ಮುಟ್ಟೋದಕ್ಕೂ ಕೂಡ ಆಬ್ಸ್ಟಿಕಲ್ಸ್ ಬರುತ್ತೆ ನಿಮ್ಮ ಲೈಫಲ್ಲಿ. ಯಾವುದೋ ಒಂದು ಚಿಕ್ಕ ಕೆಲಸ ಆಗಿಬಿಡುತ್ತಪ್ಪ ನಾಳೆ ಬೆಳಗ್ಗೆಗೆ ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಇನ್ಯಾರೋ ಏನೋ ಕೊಂಕು ಹಾಕೋದು, ಕಿರಿಕಿರಿ ಮಾಡುವಂಥದ್ದು, ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಭಾಳ ಅದ್ಭುತವಾಗಿ ಪೂಜೆ ಪುನಸ್ಕಾರಗಳನ್ನೇ ನಡೆಸ್ಕೊಂಡು ಹೋಗ್ತಾ ಇರ್ತೀರಿ ರಾಯರ ವಿಚಾರದಲ್ಲಿ, ಅಲ್ಲಿನ್ನೇನೋ ಸಮಸ್ಯೆಗಳನ್ನು ನಿಮಗೆ ಮಾಡುವಂಥದ್ದು, ಈ ರೀತಿ ಎಲ್ಲ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಓಕೆ, 3 ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ. ನಾನು ಹೇಳಿದ್ನಲ್ಲ, ನನಗೆಲ್ಲೂ ದಾರಿನೇ ಇಲ್ಲಪ್ಪ, ಇನ್ನು ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗೋದಕ್ಕೆ ಎಲ್ಲೂ ದಾರಿನೇ ಇಲ್ಲ ಅಂತ ಹೇಳಿದ್ರೆ ರಾಯರ ಪಾದನ ಬಿಗಿಯಾಗಿ ಇಟ್ಕೊಂಡು ಬಿಡಿದ್ರಿ. ದಯವಿಟ್ಟು ಮೃತ್ತಿಕೆ ಸಿಕ್ಕಿದ್ರೆ ಅದನ್ನು ತಂದು ಬಾಯಲ್ಲಿ ಹಾಕ್ಕೊಳ್ಳೋದು ಪ್ರತಿದಿನ, ಅಥವಾ ಹಣೆಗೆ ಇಟ್ಕೊಳ್ಳೋದು ಮಾಡ್ಕೊಳ್ಳಿ. ಅಥವಾ ಮಂತ್ರಾಕ್ಷತೆಯನ್ನು ತೆಗೆದು ಒಂದು ಒಳ್ಳೆಯ ಕೆಂಪು ಬಟ್ಲಲ್ಲಿ ಮಂತ್ರಾಕ್ಷತೆಯನ್ನು ನೀವೇ ಮಾಡಿ ಒಂದು ಬಟ್ಲಿಂದ ಇನ್ನೊಂದು ಬಟ್ಲಿಗೆ ಓಂ ಶ್ರೀ ರಾಘವೇಂದ್ರಾಯ, ಓಂ ಶ್ರೀ ರಾಘವೇಂದ್ರಾಯ, ಓಂ ಶ್ರೀ ರಾಘವೇಂದ್ರಾಯ ಅಂತ ಇನ್ನೊಂದು ಬಟ್ಲಿಗೆ ಹಾಕ್ಕೊಳ್ಳಿ. ಓಕೆನಾ? ಅದು ನಾನ್ ವೆಜ್ ಮುಟ್ಟಿರೋ ಬಟ್ಲು ಅಥವಾ ಇದು ಮಾಡೋದು ಬೇಡ, ಎರಡು ಪುಟ್ಟು ಬಟ್ಲು ತೊಗೊಂಬನ್ನಿ. ಅದು ಮಣ್ಣಿಂದಾದರೂ ಪರವಾಗಿಲ್ಲ, ಸ್ಟೀಲಿಂದಾದರೂ ಪರವಾಗಿಲ್ಲ, ಹಿತ್ತಾಳೆದಾದರೂ ಪರವಾಗಿಲ್ಲ. 2 ಬಟ್ಲು ತಂದು ಅದಕ್ಕೆ ನೀವೇನು ಮಾಡಬೇಕಾಗತ್ತೆ, ಆ ಅಕ್ಷತೆಗೆ ಮಂತ್ರನ ತುಂಬಿ ಪ್ರತಿದಿನ ಹಣೆಗಿಟ್ಕೊಂಡು ಹೋಗಿ. ಎಲ್ಲ ಕೆಲಸಗಳು ಆಗ್ತಾ ಬರುತ್ತೆ. ಯಾವ ದಾರಿನೂ ಕಾಣ್ತಾ ಇಲ್ಲಪ್ಪ, ನನಗೆ ಬ್ಲಾಕೇಜ್ ಆಯಿತು, ನನಗೆ ಬಂಧುಗಳಿಲ್ಲ, ಬಳಗಗಳಿಲ್ಲ ಅಂತ ಹೇಳಿದ್ರೆ ಭಗವಂತ ಏನಿದಾನಲ್ಲ ಅವನು ನಿಮಗೆ ಸರಿಯಾದ ದಾರಿ, ಸರಿಯಾದ ಸಿಚುವೇಶನ್ಸ್ನ ತಂದು ನಿಮ್ಮ ಜೀವನದಲ್ಲಿ ಎಲ್ಲೋ ಎತ್ಕೊಂಡು ಹೋಗೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಒಂದು ರೀತಿಯಾದಂಥ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಕ್ಷಣಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಏನಿದೆ ನಿಮ್ಮ ಎನರ್ಜಿ ವಿಚಾರವಾಗಿ ರಾಯರು ಏನು ಮೆಸೇಜ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ? ಓಕೆ, ದಿ ಮಿಸರ್ ಅಂತ ಹೇಳಿ ಬರ್ತಾ ಇದೆ. ಕೆಲವೊಂದು ಸಲ ನಿಮ್ಮಲ್ಲಿ ಎಲ್ಲನೂ ಇರುತ್ತೆ, ಖುಷಿಯ ವಾತಾವರಣ ಇರುತ್ತೆ, ಎಲ್ಲನೂ ಇರುತ್ತೆ, ನಿಮಗೆ ಬೇಕಾದ್ದೆಲ್ಲ ಸುತ್ತ ಇರುತ್ತೆ. ನೀವು ನಿಮ್ಮ ಎನರ್ಜಿನ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಎಲ್ಲ ಇದ್ದು ಇನ್ನೊಂದ್ರ ಕಡೆ ಗಮನ ಆಗುವಂಥದ್ದು, ಒಂಥರ ಅನ್ಕಂಫರ್ಟಬಲ್ ರೀತಿ ಇರುವಂಥದ್ದು, ಎಲ್ಲೋ ಸಫಕೇಟ್ ಇಕ್ಕಟ್ಟಲ್ಲಿ ಇದೀನೇನೋ ಅನ್ನುವಂತಹ ರೀತಿಯಲ್ಲಿ ನೀವಿರುವಂಥದ್ದು ಮಾಡ್ಕೊಳ್ತಾ ಇದ್ದೀರಿ. ಬಟ್ ನೀವು ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಸುತ್ತ ನಿಮಗೆ ಬೇಕಾಗಿರೋದು ಎಲ್ಲನೂ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ, ನಿಮಗೆ ನೀವೇ ಉಸಿರುಗಡಿಸ್ಕೊಂಡಿದ್ದೀನೇನೋ ಅನ್ನುವಂತಹ ರೀತಿಯಲ್ಲಿ ಇರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ರಾಯರಿಂದ ಯಾವ ಮುನ್ಸೂಚನೆ, ಯಾವ ಅದ್ಭುತವಾದಂತಹ ವಿಚಾರ ನಿಮಗೆ ತಿಳಿಯುವಂಥದ್ದಿದೆ, ಮುನ್ನೆಚ್ಚರಿಕೆ ಯಾವುದು ರಾಯರಿಂದ ಸಿಗ್ತಾ ಇದೆ? ಸನ್ ಕಾರ್ಡ್ ಇದೆ. ವಾವ್, ಇಲ್ಲಿಂದ ನಿಮ್ಮ ಟೈಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ನೀವು ಏನಿದೆ ಈ ಅಧಿಕ ಮಾಸ ಕಳೆದ ನಂತರ ಆಗಿರ್ಬೋದು, ಅಥವಾ ಈಗಿಂದನೇ ನಿಮ್ಮ ಟೈಮ್ ಅದ್ಭುತವಾಗಿದೆ. ಈ ವರ್ಷದಲ್ಲಿ ನೀವೆಲ್ಲ ಏನು ಅಂದ್ಕೊಂಡಿದ್ರಿ ಅದು ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಾನು ಹೇಳ್ದಲ್ಲ, ಟೈಮ್ ನಿಮ್ಮ ಕಡೆ ಇದೆ. ಇವಾಗ ನೀವೇನು ಬೇಕಾದರೂ ಮಾಡ್ಬೋದು. ಬಿಸ್ನೆಸ್ಸಲ್ಲೂ ಕೂಡ ಬಹಳ ಈಗೇನಾದರೂ ಬಿಸ್ನೆಸ್ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಭಾಳ ಬೇಗ ಕ್ಲಿಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಚಿಕ್ಕ ವಯಸ್ಸಲ್ಲೇ ಏನಾದರೂ ಒಂದು ಸಾಧನೆ ಮಾಡಿ ಗೆಲ್ಲುವಂಥದ್ದು, ಅಂದರೆ ನನಗಿನ್ನೂ ಗೆಲುವೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ವರ್ಷದಲ್ಲಿ
ಏನಿದೆ ಗೆಲುವಿನ ಪ್ರತಿಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಟೈಮ್ ತುಂಬ ಚೆನ್ನಾಗಿದೆ. ಇಲ್ಲಿ ಮದುವೆ ವಿಚಾರಕ್ಕೆ ಏನಾದರೂ ನೋಡೋದಾದರೆ ಒಳ್ಳೆಯ ಪ್ರೊಫೈಲ್ ನಿಮ್ಮ ಲೈಫಲ್ಲಿ ಒಳ್ಳೆಯ ಹುಡುಗಿ ಒಳ್ಳೆಯ ಹುಡುಗ ಬರುವಂಥ ಸಾಧ್ಯತೆ ಇದೆ. ಹಾಗೆ ಕೆಲವು ಹೊಸ ಪರಿಚಯಗಳು ನಿಮಗೆ ಆಗುವಂಥ ಸಾಧ್ಯತೆ ಇದೆ. ಪಾಸಿಟಿವ್ ವ್ಯಕ್ತಿಗಳ ಪರಿಚಯ ನಿಮಗೆ ಆಗುವಂಥದ್ದಿದೆ. ನೀವೇನಾದರೂ ರಾಯರ ಅಪಾರ ಭಕ್ತರಾಗಿದ್ದರೆ ನಿಮಗೆ ಏನು ಬರುವಂತಹ ವ್ಯಕ್ತಿಗಳು ಕೂಡ ಪಾಸಿಟಿವಿಟಿಯಲ್ಲೇ ಇರ್ತಾರೆ. ಏನೋ ನಮ್ಮ ಬೆನ್ನಿಂದೆ ಚೂರಿ ಹಾಕೋರೋ ಅಥವಾ ನಮ್ಮ ಹಿಂದೆ ಕತ್ತಿ ಮಸಿಯುವಂಥವ್ರೋ ಅಂಥವ್ರನ್ನ ರಾಯರು ಕಳಿಸೋದಿಲ್ಲ. ಯಾಕೆಂದರೆ ನೀವು ರಾಯರಿಗೆ ತುಂಬ ಹತ್ತಿರ ಆದಾಗ, ಗುರುವಿಗೆ ತುಂಬ ಹತ್ತಿರ ಆದಾಗ ಗುರು ಗೊತ್ತು ಯಾವ ಫ್ರೆಂಡ್ಶಿಪ್ ಮಾಡಬೇಕು, ಯಾವ ಫ್ರೆಂಡ್ಶಿಪ್ ನಿನಗೆ ಬೇಡ ಅನ್ನೋದು ಗುರು ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಸೊ ಗುರುವಿನ ಕೆಲಸನೇ ಅದಲ್ವಾ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಅದ್ಭುತವಾದಂತಹ ಒಂದು ಪ್ರೊಫೈಲ್ ಬರುವಂತಹ ಸಾಧ್ಯತೆ ಇದೆ. ನೀವೇನಾದರೂ ಹೊಸದಾಗಿ ಮದುವೆ ಆಗಬೇಕು ಅಂತ ನೋಡ್ಕೊಂಡಿದ್ರು ಕೂಡ ಆ ಹೊಸ ವ್ಯಕ್ತಿಯ ಪರಿಚಯ ನಿಮಗೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ಬಹಳಷ್ಟು ಈ ವರ್ಷದಲ್ಲಿ ಟ್ರಾನ್ಸ್ಫರ್ಗೆ ಯೋಚನೆ ಮಾಡಿದ್ರಾ, ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು, ಅಥವಾ ಕೆಲಸದಲ್ಲಿ ಏನಿದೆ ಒಂದು ಪೊಸಿಷನ್ ಚೇಂಜ್ ಆಗಬೇಕು ಅನ್ನೋದೇನಾದರೂ ನೋಡಿದರೆ, ಎಲ್ಲದಕ್ಕೂ ಕೂಡ ಈ ವರ್ಷದಲ್ಲೇ ನೀವು ಅಂದ್ಕೊಂಡಂತಹ ಜಾಗಕ್ಕೆ ಹೋಗ್ತೀರಿ. ಈ ವರ್ಷದಲ್ಲೇ ನೀವು ಅಂದ್ಕೊಂಡಂತಹ ಪ್ಲೇಸ್ಗೆ ನೀವು ಸೆಲೆಕ್ಟ್ ಆಗ್ತೀರಿ ಅಂತ ಹೇಳಿ ತೋರಿಸುತ್ತೆ. ಭಾಳಷ್ಟು ಸಂಭ್ರಮದ ವಾತಾವರಣ ಇದೆ. ಕೆಲವರು ಮದುವೆ ವಿಚಾರದಲ್ಲಿ ಸಂಭ್ರಮ ವಾತಾವರಣ ಇರ್ಬೋದು. ನಿಮಗೆ ಹಾಡಿ ಹೊಗಳುವಂತಹ ಟೈಮ್ ಕೂಡ ಈಗ ಬಂದಿದೆ ಅನ್ನುವಂತಹ ರಾಯರ ಮುನ್ಸೂಚನೆ ಇದೆ. ಇಲ್ಲಿಂದನೇ, ಈ ಕ್ಷಣದಿಂದನೇ ನೀವೇನು ರೀಡಿಂಗ್ ನೋಡ್ತಾ ಇರಲ್ಲ, ನಿಮ್ಮ ಟೈಮ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನಾನು. ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಕೋರ್ಟು ಕಚೇರಿ ಏನಾದರೂ ವಿಚಾರದಲ್ಲಿ ನೀವೇನಾದರೂ ಹಾಕಿದರೆ ಅದು ಕೂಡ ಬಗೆಹರಿಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಭಗವಂತನ ದಯೆಯಿಂದ ನಿಮ್ಮ ಲೈಫಲ್ಲಿ ಏನು ಬೇಕು ಅದು ಬರುವಂತಹ ಸಾಧ್ಯತೆ ಇದೆ. ಏನಿರಬೇಕು, ಏನು ಬರಬೇಕಾಗಿತ್ತು, ಯಾರಿಂದನೋ ತಪ್ಪು ಹೋಯ್ತು, ಆ ಸಂಬಂಧ ತಪ್ಪು ಹೋಯ್ತು, ಅಥವಾ ಹಣ ಬರಬೇಕಾಗಿತ್ತು, ಆ ಭೂಮಿ ಮಾರಬೇಕಾಗಿತ್ತು, ಭೂಮಿ ಬೈ ಮಾಡಬೇಕಾಗಿತ್ತು, ಯಾರಿಂದನೋ ತಪ್ಪು ಹೋಯ್ತು ಅಂತ ಹೇಳಿದ್ರೆ ಯೋಗ ನಿಮ್ಮ ಕಡೆ ಇದೆ. ಆ ಯೋಗ ನಿಮ್ಮ ಕಡೆ ಇರೋದ್ರಿಂದ ಯಾರೂ ಈಗ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಅಂದ್ಕೊಂಡಂಥದ್ದು, ನಿಮಗೆ ಬರಬೇಕಾದಂಥದ್ದು ಯಾರಾದರೂ ಏನಾದರೂ ಮಾಡಿ ತಪ್ಪಿಸಿದ್ರೆ ಅದು ಕೂಡ ಆಗುವಂತಹ, ನಿಮ್ಮಂತೆಯೇ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಓಕೆನಾ, ಒಂದು ಒಳ್ಳೆಯ ಟ್ರಾವೆಲಿಂಗ್ ಮಾಡ್ತೀರಿ, ಒಂದು ಅದ್ಭುತವಾದಂತಹ ದಾರಿನ ನೀವು ಚೂಸ್ ಮಾಡ್ತೀರಿ. ನನ್ನ ಲೈಫಲ್ಲಿ ಏನು ಬೇಕು ಏನು ಬೇಡ, ಯಾಕೆಂದರೆ ರಾಯರ ಭಕ್ತರಾಗಿರೋದ್ರಿಂದ ಇದೊಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಿಮ್ಮ ಟೈಮೇ ಬದಲಾಗಿದೆ, ನಿಮ್ಮ ಟೈಮೂ ತುಂಬ ಚೆನ್ನಾಗಿದೆ. ಗುರುನ ಇನ್ನೂ ಆರಾಧನೆ ಮಾಡಿಬಿಟ್ರಿ ಅಂತ ಹೇಳಿದ್ರೆ ಇನ್ನೂ ಒಂದು ಸ್ಟೆಪ್ ಎತ್ತರಕ್ಕೆ ಹೋಗ್ತೀರಿ ಅನ್ನುವಂಥದ್ದು ಕೂಡ ಇಲ್ಲಿ ನಾನು ನೋಡ್ಬೋದು. ಸೊ ರಾಯರ ಆರಾಧನೆ ಮಾಡ್ತಿರೋದ್ರಿಂದ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಡೈರೆಕ್ಷನ್ ನಿಮಗೆ ಸಿಗ್ತಾ ಇದೆ. ಹಾಗೆ ಎಲ್ಲೋ ಟ್ರಾವೆಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಕೆಲಸದ ವಿಚಾರದಲ್ಲಿ ಬಹಳಷ್ಟು ಜಯನ ನೋಡ್ತೀನಿ. ಹೊಸದಾಗಿ ಏನಾದರೂ ಇಂಟರ್ವ್ಯೂಗಳನ್ನ ಮಾಡಿದ್ದೀನಿ, ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಕೆಲಸನೂ ಕೂಡ ಇದೇ ವರ್ಷದ ಒಳಗಡೆ 6 ತಿಂಗಳು ಒಳಗಡೆ ಸಿಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅದ್ಭುತವಾಗಿ ಬಂದಿದೆ ರೀಡಿಂಗು. ಬಿಸ್ನೆಸ್ ವಿಚಾರದಲ್ಲೂ ಕೂಡ ಅಷ್ಟೇ ಸಕ್ಸಸ್ಗಳನ್ನ ನೀವು ನೋಡ್ತೀರಿ. ಓಕೆ, ನಿಮ್ಮ ಎನರ್ಜೀಸ್ ಬಗ್ಗೆ ಏನಾಗ್ತಿದೆ ಅಂದರೆ ಕಂಡೀಷನಿಂಗ್ ಅಂತ ಹೇಳಿ ಬರ್ತಾ ಇದೆ. ಓಕೆನಾ, ಕೆಲವೊಂದು ಸಲ ಏನಾಗುತ್ತೆ, ಕೆಲವರು ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಏನು ನಡೀತಿಲ್ಲ, ಅಥವಾ ನಿಮ್ಮನ್ನು ಕುಗ್ಸೋಕೆ ಹೋಗೋದು, ನಿಮ್ಮ ಧೈರ್ಯನ ಕೆಡಿಸೋದಕ್ಕೆ ಹೋಗೋದು, ಅಥವಾ ನಿಮಗೆ ಮಾನಸಿಕವಾಗಿ ಏನಾದರೂ ಒಂದು ಪೆಟ್ಟು ಕೊಡುವಂಥದ್ದು, ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸಗಳು ಮಾಡ್ತಿರ್ತಾರೆ. ಬಟ್ ಆದರೆ ಅಂಥ ವ್ಯಕ್ತಿಗಳು, ಕೆಲವು ನರಿಯಂತಹ ವ್ಯಕ್ತಿಗಳಿಗೆ, ಕುರಿಗಳಂತಹ ವ್ಯಕ್ತಿಗಳಿಗೆ ಡಿಸ್ಟರ್ಬ್ ಆಗೋದಕ್ಕೆ ಹೋಗಬೇಡಿ. ಕೆಲವೊಂದು ಮಾತುಗಳು ಬರ್ತಾ ಇರುತ್ತೆ, ಕೆಲವೊಂದು ನೀವು ಹೋಗ್ತಾ ಇರುವಂತಹ ಹಾದಿನ ಡಿಸ್ಟರ್ಬ್ ಮಾಡಬೇಕು ಅನ್ನೋರು ಕೂಡ ತುಂಬಾ ಜನಗಳು ಅದು ಕೂತಿದ್ದಾರೆ. ಸೊ ಅದಕ್ಕೆ ನೀವು ಡಿಸ್ಟರ್ಬ್ ಆಗದೆ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದ್ರ ವಿಚಾರವಾಗಿ ಅವ್ರ ಲೈಫಲ್ಲಿ ಅವರೇ ಉದ್ಧಾರ ಆಗಿರೋದಿಲ್ಲ. ನಿಮ್ಮ ಜೀವನದಲ್ಲಿ ಬಂದು ಈ ರೀತಿ ಇರೋ, ಆ ರೀತಿ ಇರೋ, ಇನ್ನೊಂದು ರೀತಿ ಇರೋ ಅಂತ ಹೇಳಿ ತುಂಬಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಿರ್ತಾರೆ. ಬಟ್ ಆದರೆ ಅವ್ರ ಜೀವನ ನೋಡಿದರೆ 6ಕ್ಕೂ ಏರಲ್ಲ 3ಕ್ಕೂ ಇಳಿಯಲ್ಲ. ಎಲ್ಲ ತೂಕವಾಗಿರುವಂತಹ ವ್ಯಕ್ತಿಗಳು ಈ ರೀತಿ ಇನ್ನೊಬ್ಬರ ಜೀವನದ ಬಗ್ಗೆ ಆಳಿಸಿ ಮಾತಾಡೋಲ್ಲ, ಡೌನ್ಫಾಲ್ ಮಾಡೋದಕ್ಕೆ ಇದು ಮಾಡಲ್ಲ. ಅವರಲ್ಲಿ ಆಗದೇ ಇರುವಂತಹ ಅದ್ಭುತವಾದಂತಹ ಶಕ್ತಿ ನಿಮ್ಮಲ್ಲಿದೆ ಅಂತ ಅಂದಾಗ ನೀವು ಅವ್ರ ಕಣ್ಣಿಗೆ ಗುರಿಯಾಗಿರ್ತೀರಿ. ಎಲ್ಲಿ ನನಗಂತೂ ಆಗಲ್ಲ, ಎಲ್ಲಿ ನನಗಿಂತನೂ ಇನ್ನೂ ಒಂದು ಹೆಜ್ಜೆ ಎತ್ತರಕ್ಕೆ ಹೋಗ್ಬಿಡ್ತೀರಿ ಅನ್ನುವಂತಹ ಭಯ ಇಂಥ ವ್ಯಕ್ತಿಗಳಲ್ಲಿ ಕಾಡುತ್ತೆ. ನಿಮ್ಮನ್ನು ಡಿಸ್ಟರ್ಬ್ ಮಾಡುವ ಸಾಧ್ಯತೆ ಇರುತ್ತೆ. ಏಕೆಂದರೆ ನೀವು ಇನ್ನೂ ಏಳಿಗೆಗೆ ಹೋಗ್ತಾ ಇರೋದ್ರಿಂದ, ಅಥವಾ ಇನ್ನೊಂದೇನೋ ಬೈ ಮಾಡ್ತಾ ಇರೋದು, ಅಥವಾ ಕೆಲಸ ಸಿಕ್ಕಿರೋದು, ಇದರಿಂದ ಏನಾದರೂ ನಿಮಗೆ ಅಪಪ್ರಚಾರಗಳು ಬರುವಂಥದ್ದು, ಅಥವಾ ನಿಮ್ಮ ಕುಗ್ಗಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳು ಪಡುವಂಥದ್ದು,
ಕೂಡ ಇಂಥ ವ್ಯಕ್ತಿಗಳಿದ್ದಾರೆ. ಅದನ್ನು ನೀವು ಪ್ರೊಟೆಕ್ಟಿವ್ ಆಗಿರಬೇಕಾಗತ್ತೆ. ಇಂಥ ವ್ಯಕ್ತಿಗಳಿಗೆ ಫಸ್ಟ್ ಆಫ್ ಆಲ್ ಎಂಟರ್ಟೈನ್ ಮಾಡೋದು ನಿಲ್ಲಿಸಬೇಕಾಗತ್ತೆ ಅನ್ನೋದು ರಾಯರಿಂದ ಬರ್ತಿರುವಂತಹ ಸಂದೇಶ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ.